ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಫಸ್ಟೇ ಫೋಟೋ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ, ಯಾಕಂದರೆ ವೀಡಿಯೋ ಡಿಲೀಟ್ ಆಗೋಗಿದೆ. ಸೊ ಅದಕ್ಕೋಸ್ಕರನೇ ತುಂಬಾ ಬೇಜಾರಾಯಿತು. ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇರೋ ಫೋಟೋಸ್ನೇ ಹಾಕಿದ್ದೀನಿ. ನಾವು ಹೋಗಿದ್ದು ಬೇಬಿ ಶವರ್ಗೆ ರೆಸಾರ್ಟಲ್ಲಿ, ಅಂದರೆ ಬೆಲ್ಲಚ್ಚೋ ರೆಸಾರ್ಟಲ್ಲಿ ನಮ್ಮ ಮನೆಯವ್ರು ಕೆಲಸ ಮಾಡ್ತಾರೆ. ಸೊ ಅಲ್ಲೇ ಹೋಗಿದ್ವಿ. ಇನ್ವೈಟ್ ಮಾಡಿದರು ನಮ್ಮ ಮನೆಯವ್ರ ಫ್ರೆಂಡು. ಸೊ ನನ್ನ ಮಗ ಫುಲ್ ಡ್ಯಾನ್ಸಿಂಗ್ ಆಡ್ತಾಯಿದ್ದ. ಸೊ ಆಮೇಲೆ ಸ್ಲೋ ಕೋಡ್ನೆಲ್ಲ ಆಟ ಆಡಿಬಿಟ್ಟು ಎಲ್ಲ ಆಟ ಆಡ್ಕೊಂಡು ಆದಮೇಲೆ ನಾವು ಕೂತ್ಕೊಂಡಿದ್ದು ಊಟಕ್ಕೆ. ಊಟ ಎಲ್ಲ ಆದಮೇಲೆ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ವ್ಲಾಗ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಮಧ್ಯಾಹ್ನ. ಇದು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಟ್ಯೂಸ್ಡೇ. ಸೊ ಇವಾಗ ಬೆಳಗ್ಗೆ ಏನೋ ಇಡ್ಲಿ ಸಾಂಬಾರು ಮಾಡಿದೆ. ಸೊ ಅದಕ್ಕೋಸ್ಕರನೇ ವ್ಲಾಗ್ ಕೂಡ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಸೊ ಅದಕ್ಕೋಸ್ಕರನೇ ಸೊ ಇವಾಗ ಒಂದು ಸ್ವಲ್ಪ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಯಾವ ರೀತಿ ಒಂದು ರೈಸು ವೆಜಿಟೇಬಲ್ಸ್ ಇಲ್ದಿರಾನೆ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ರೈಸ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಓಕೆನಾ? ನೋಡ್ತಾ ಇರಿ. ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರಲ್ಲೇ ಆಯಿಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಆಯಿಲ್ ಬಿಸಿ ಆದಮೇಲೆ ನಾವು ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಹಾಕ್ಕೊಳ್ಳೋಣ. ಸೊ ಕ್ವಿಕ್ ಆ್ಯಂಡ್ ಈಸಿಯಾಗಿ ಯಾವುದು ವೆಜಿಟೇಬಲ್ಸು ಬೇಕಂದರೆ ನೀವು ಆಲೂಗಡ್ಡೆ ಹಾಕೋಬೋದು, ಇಲ್ಲ ಬೀನ್ಸ್ ಹಾಕೋಬೋದು. ಸೊ ನಾನು ಇವಾಗ ಸದ್ಯಕ್ಕೆ ಯಾವುದು ಹಾಕೋತಾ ಇಲ್ಲ. ಸೊ ಸಿಂಪಲ್ಲಾಗಿ ಒಂದು ರೈಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಆಯಿಲ್ ಬಿಸಿ ಆಯಿತು. ಇವಾಗ ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿದ ತಕ್ಷಣ ನಾವು ಕೊತ್ತಂಬರಿನ ಕಟ್ ಮಾಡಿ ಹಾಕೊಳ್ಳೋಣ. ಆಗಿದ ತಕ್ಷಣ ನಾವು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಸೊ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ರೈಸು, ಒಂದು ಗ್ಲಾಸ್ ರೈಸ್ನ ತೊಗೊಂಡಿದ್ದೀನಿ, ವಾಶ್ ಮಾಡಿಕೊಂಡು ಇವಾಗ ರೈಸ್ ಹಾಕ್ಕೊಂಡಿದ್ದೀನಿ. ತೊಗೊಂಡಿದ್ದೀನಿ. ಸೊ ಇದರಿಂದ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಮಾಮೂಲಿ ರೈಸ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಕುದಿಯೋವಾಗ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಅಷ್ಟೊಂದು ಬೇಡ, ಇಲ್ಲಾಂದರೆ ನಾವು ಏನೇನು ಹಾಕ್ಕೊಂಡಿದ್ದೀವಿ ಅದೆಲ್ಲ ಮೇಲೇ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಒಂದು ಕುದಿಯೋವಾಗ ವಿಜಲ್ ಹಾಕ್ಕೊಂಡ್ರೆ, ಅಂದರೆ ಲಿಡ್ನ ಕ್ಲೋಸ್ ಮಾಡಿ 2 ವಿಜಲ್ಸ್ ಬಿಟ್ಕೊಂಡ್ರೆ ರೈಸ್ ರೆಡಿ ಆಗುತ್ತೆ. ರೈಸ್ ಮಾಡ್ಕೊಳ್ಳೋಕ್ಕಿಂತ ರೈಸ್ ಮಾಡಿಬಿಟ್ಟು ಏನು ಸಾರು ಮಾಡ್ಕೊಳ್ಳೋದು, ಏನು ಮಾಡೋದು, ನಾನು ಒಬ್ಬಳೇ ಅಲ್ವಾ, ನಾನು ಮಗು ಇಬ್ಬರೇ ಅಲ್ವಾ ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ದೆ. ಸೊ ಟಕ್ಕಂತ ಈ ರೈಸ್ನ ಮಾಡ್ಕೋಬೋದು. ಸೊ ಇದ್ರ ಜೊತೆ ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ಬೋದು. ಸೊ ಬರೀ ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು. ನೀವು ಟೇಸ್ಟ್ ಹೇಗಿತ್ತು ಅಂತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಳಿ, ಓಕೆನಾ, ಯಾವ ರೀತಿ ಇತ್ತು ಅಂತ. ಸೊ ಅದನ್ನು ಸಿಂಪಲ್ ಆಗಿರುವಂಥ ರೈಸು. ಸೊ ಇವಾಗ ನಾನು ನನ್ನ ಮಗನಿಗೆ ಇವಾಗ ಎಲ್ಲಿ ಟೈಮ್ ಬೇರೆ ಅಷ್ಟೊಂದಿಲ್ಲ, ಇವಾಗ ಏನು ಅರ್ಜೆಂಟಾಗಿ ಏನಾದರೂ ಒಂದು ಮಾಡ್ಕೊಂಡು ತಿನ್ನಬೇಕಲ್ವಾ ಅಂತ ಅಂದ್ಕೊಂಡಾಗ, ಸೊ ವೈಟ್ ರೈಸ್ ಇಟ್ಕೊಳ್ಳೋ ಬದಲು ಈ ಥರ ಒಂದೇ ಒಂದು ಈರುಳ್ಳಿ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇಷ್ಟಿದ್ರೆ ಸಾಕಾಯಿತು. ಮತ್ತು ಚಿಕನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ಕೊಂಡು ಇದು ಮಾಡೋಣ. ಸೊ ಇವಾಗ ಕುದಿ ಬರ್ತಾಯಿದೆ. ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಸೊ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಸೊ ಇದನ್ನು 2 ವಿಜಲ್ಸ್ಗೆ ನಾನು ಬಿಡ್ತೀನಿ. 2 ವಿಜಲ್ಸ್ ಆದಮೇಲೆ ಯಾವ ರೀತಿ ಆಗಿತ್ತು ಅಂತ ತೋರಿಸ್ತೀನಿ, ಓಕೆನಾ. ಜಸ್ಟ್ ಊಟ ಎಲ್ಲ ಆಯಿತು. ನನ್ನ ಮಗ ಕೂಡ ಅಲ್ಲಿ ಮಲಗಿದ್ದಾನೆ ರೂಮಲ್ಲಿ. ಸೊ ನಾನಿವಾಗ ನಮ್ಮ ಮನೆಯವ್ರ ಬಟ್ಟೆನ ಐರನ್ ಮಾಡಬೇಕು. ಒಂದಷ್ಟು ಬಟ್ಟೆಗಳಿದೆ, ಐರನ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಅಷ್ಟು ಐರನ್ ಮಾಡಿದ್ದೀನಿ. ಸೊ ಇನ್ನೂ 1-2 ರೋಸ್ ಇದೆ ಐರನ್ ಮಾಡೋಕ್ಕೆ. ಸೊ ನೋಡೋಣ ಇವತ್ತು ಎಷ್ಟಾಗುತ್ತೆ ಅಷ್ಟು ಐರನ್ ಮಾಡ್ತೀನಿ. ಸೊ ಮತ್ತೆ ಐರನ್ ಮಾಡಿದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಬಂದು 5:30 ಆಗಿದೆ. ನಿಮ್ಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಸೊ ಟೈಮ್ ಬಂದು 5:30 ಆಗಿದೆ. ಇವಾಗ ತಾನೇ ಫ್ರೆಶ್ ಅಪ್ ಆಯಿತು. ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಐರನ್ ಮಾಡಿ ಕೂಡ ಆಯಿತು. ಎಷ್ಟಾಯಿತು ಅಷ್ಟು ಮಾಡಿದ್ದೀನಿ. ಸೊ ಇನ್ನು ಟೀ ಶರ್ಟ್ಸ್ ಇದೆ, ಅದು ನೋಡೋಣ. ನನ್ನ ಮಗ ಕೂಡ ನೋಡಿ ಮಲಗಿದ್ದಾನೆ. ಸೊ 5 o'clock ಮಲಗಿದ್ದಾನೆ, ಇಲ್ಲಾಂದರೆ 3 o'clock ಮಲಗ್ತಾ ಇದ್ದ. ಅವ್ನು ಮಲಗಿಲ್ಲ. ಸೊ ಇವಾಗ
ಬಟ್ಟೆ ಎಲ್ಲ ಐರನ್ ಮಾಡಿ ಆಯಿತು, ನಾನು ನೋಡಿಸ್ತೀನಿ. ಸೊ ಇಷ್ಟು ಐರನ್ ಮಾಡಿದ್ದೀನಿ ಇವತ್ತು, ನೀವು ನೋಡ್ತಾ ಇರ್ಬೋದು. ಇಷ್ಟು ಐರನ್ ಮಾಡೋಷ್ಟರಲ್ಲಿ ಸುಸ್ತಾಗೋಯ್ತು. ಸೊ ಅಮ್ಮ ಮನೆಯಿಂದ ಬಂದಮೇಲೆ ಅವ್ರ ಬಟ್ಟೆಗಳು ಒಂದು ಸ್ವಲ್ಪನೇ ಐರನ್ ಮಾಡಿದೆ, ಅಂದರೆ 1 ವೀಕಿಗೆ ಆಗೋಷ್ಟು ಐರನ್ ಮಾಡಿದ್ದೆ, ಮತ್ತೆ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರನೇ. ಸೊ ನನ್ನ ಮಗ ಮಲಗಿದ್ದಾನೆ, ಮಲ್ಕೊಳ್ಳಿ. ಅವ್ನು ಮಲಗಿ ಎದ್ದೋಳೋಷ್ಟರಲ್ಲಿ ನಾನು ಏನೇನು ಕೆಲಸ ಮಾಡ್ಕೋಬೇಕು ಅದನ್ನು ಮಾಡ್ಕೋತೀನಿ. ಸೊ ಇವತ್ತು ಫ್ರಿಡ್ಜ್ ಕವರ್ನ ವಾಶ್ ಮಾಡಿದ್ದೆ. ಸೊ ಇವಾಗ ಫ್ರಿಡ್ಜ್ ಕವರ್ನ ಹಾಕಿಬಿಡ್ತೀನಿ. ಹಾಕಾದ್ಮೇಲೆ ಇವತ್ತು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಏನಾದರೂ ಪಲ್ಯ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ, ಯಾಕಂದರೆ ನನ್ನ ಮಗ ಮಲಗಿದ್ದಾನಲ್ವ, ಸೊ ಅವ್ನು ಮಲಗಿದಾಗೆ ನಾನು ಅಡುಗೆ ಬೇಗ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಸೊ ಈ ಥರ ಅನ್ಟೈಮಲ್ಲಿ ಮಲ್ಕೊಂಡ್ರೆ ಸ್ವಲ್ಪ ಹಠ ಮಾಡ್ತಾನೆ. ಸೊ ಅದಕ್ಕೋಸ್ಕರನೇ ಆಮೇಲೆ ಅಡುಗೆ ಮಾಡೋಕ್ಕೂ ಆಗಲ್ಲ, ಎಲ್ಲ ಅರ್ಧಂಬರ್ಧ ಕೆಲಸ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನೋಡೋಣ. ಸೊ ಇವಾಗ ಬನ್ನಿ, ಫ್ರಿಡ್ಜ್ ಕವರ್ ವಾಶ್ ಮಾಡಿದ್ದೆ. ಫ್ರಿಡ್ಜ್ ಕವರ್ನ ಹಾಕ್ಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಫ್ರಿಡ್ಜ್ ಕವರ್ ಹಾಕಾಯಿತು. ಇವಾಗ ಸ್ವಲ್ಪ ಕಾಳನ್ನ ಅವತ್ತು ನೆನೆಸಿದ್ದೆ, ಒಂದು 3 ಡೇಸ್ ಆಗಿದೆ. ಕಡಲೆಕಾಳಿಗೆ ಒಂದು ಚೂರು ಮೊಳಕೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ 2 ಕಾಳು ಸೇರಿಸ್ಬಿಟ್ಟು ಇವಾಗ ಕ್ವಿಕ್ಕಾಗಿ ಸೊ ತೆಂಗಿನಕಾಯಿ ತಗೋತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ತೆಂಗಿನಕಾಯಿ, 1 ಟೊಮೊಟೊ, ಒಂದು 3 ಹಸಿಮೆಣಸಿನ್ಕಾಯಿ, ಇದನ್ನೆಲ್ಲ ನಾನು ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು ಹಾಕ್ಕೋತೀನಿ. ಸೊ ಈ ಥರನೂ ಮಾಡ್ತಾರೆ, ಇನ್ನು ಕೆಲವರು ಮಸಾಲೆನ ಹುರಿದ್ಬಿಟ್ಟು ಕೂಡ ಮಾಡ್ತಾರೆ. ನಾನು ಆ ಥರ ಮಾಡಲ್ಲ. ನಾನು ಅರ್ಜೆಂಟ್ ಅಂದರೆ ಬೇಗ ಮಾಡಬೇಕು ಕ್ವಿಕ್ಕಾಗಿ ಅಂತ ಹೇಳಿದ್ರೆ ನಾನು ಈ ಥರನೇ ಮಾಡೋದು. ಸೊ ನಾನು ಹುರ್ಕೊಳ್ಳಲ್ಲ, ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಲ್ಲ, ನಾನು ಹಾಗೆ ಮಾಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಬೀನ್ಸು ಮತ್ತು ಒಂದು ನೌಕೋಲನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ, ದಾಲ್ ಅಂದರೆ ಆ ಕಾಳು ಜೊತೆಗೆ. ಸೊ ಎಲ್ಲ ಕಟ್ ಮಾಡಿ ಹಾಕೊಂಡಾಯಿತು. ಇವಾಗ ಮಿಕ್ಸಿ ಜಾರಿಗೆ ಟೊಮೊಟೊ, ಹಾಫ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಹುರಿಗಡಲೆ, ಒಂದು ಸ್ವಲ್ಪ ಚಿಕನ್ ಮಸಾಲ, ಒಂದು ಸ್ವಲ್ಪ ಧನಿಯಾ ಪುಡಿ, ಇಷ್ಟನ್ನು ಆಮೇಲೆ ಬೆಳ್ಳುಳ್ಳಿ ಒಂದು 5ರಿಂದ 6 ಎಸಳು ಹಾಕ್ಕೊಂಡು, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಾಯಿತು. ಸೊ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಹಾಗೆ ಸ್ಲ್ಯಾಬ್ ಕೂಡ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಕುಕ್ಕರ್ ಇಟ್ಟು ಆಯಿಲ್ ಇಟ್ಟು, ಸೊ ಆಯಿಲ್ ಬಿಸಿ ಆಗಿದ ತಕ್ಷಣವೇ ನಾನು ಈರುಳ್ಳಿ, ಕರಿಬೇವು, ಹಸಿಮೆಣಸಿನ ಇದೆಲ್ಲ ಹಾಕೋತಾ ಇದ್ದೀನಿ. ಸೊ ಹಾಫ್ ಟೊಮೊಟೊ ಹಾಕ್ಕೊಂಡಿದ್ದೆನಲ್ಲ, ಆ ತರಕಾರಿ ಹಾಕ್ಕೊಂಡಾಗ ಹಾಕೋತೀನಿ. ಸೊ ವೆಜಿಟೇಬಲ್ಸು, ಕಾಳುಗಳೆಲ್ಲ ವಾಶ್ ಮಾಡಿ ಇಟ್ಕೊಂಡಾದ್ಮೇಲೆ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಈರುಳ್ಳಿ, ಕರಿಬೇವು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು, ಸೊ ಸಾಸಿವೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಳ್ಳಲ್ಲ ಇದಕ್ಕೆ, ಬರೀ ಸಾಸಿವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾಗಿದ ತಕ್ಷಣವೇ ಸ್ವಲ್ಪ ವೆಜಿಟೇಬಲ್ಸ್ ಇತ್ತಲ್ವ, ವೆಜಿಟೇಬಲ್ಸ್ ಕೂಡ ಹಾಕ್ಕೊಂಡು, ಒಂದು ಟೊಮೊಟೊ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಕ್ಕೆ ಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಿದ ತಕ್ಷಣವೇ ನಾನೇನು ಮಾಡಿದೆ, ಆ ಮಸಾಲೆಗಳು ರುಬ್ಕೊಂಡಿದ್ನಲ್ವ, ಅಂದರೆ ಗ್ರೈಂಡ್ ಮಾಡ್ಕೊಂಡಿದ್ನಲ್ವ, ಸೊ ಆ ಮಸಾಲೆನ ನಾನು ಮಿಕ್ಸಿ ಜಾರಿಂದ ಅದಕ್ಕೆ ಹಾಕ್ತೀನಿ. ಸೊ ಅದು ಸ್ವಲ್ಪ ಆಯಿಲ್ ಬಿಟ್ಕೋಬೇಕು, ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಯಾಕಂದರೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿಲ್ಲ. ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಿದ ತಕ್ಷಣ ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ನಾನು ಸ್ವಲ್ಪ ತಿಕ್ಕಾಗಿ ಮಾಡ್ತಾಯಿದ್ದೀನಿ, ನೀವು ತಿಕ್ಕಾಗಾದರೂ ಮಾಡ್ಕೊಬೋದು, ಯಾವ ರೀತಿ ಆದರೂ ಬೇಕಾದ್ರೂ ಮಾಡ್ಕೊಬೋದು. ಸೊ ಈ ಥರ ತಿಕ್ಕಾಗಿ ಮಾಡಿದ್ರೆ ಇಡ್ಲಿ, ಚಪಾತಿ, ದೋಸೆ, ಪೂರಿ ಇದಕ್ಕೆಲ್ಲನೂ ಸೂಟ್ ಆಗುತ್ತೆ. ಸೊ ನಾನು ಚೂರು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಖಾರ ಅಂದರೆ ಚಿಲ್ಲಿ ಪೌಡರು, ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಟೇಸ್ಟ್ ನೋಡ್ಕೊತಾ ಇದ್ದೀನಿ. ಸೊ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸೊ ಹಾಗೆ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಪಕ್ಕ ಎಲ್ಲ. ಸೊ ಇವಾಗ ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು ಸಾರು. ಸೊ ಕುದಿಯೋವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 3 ವಿಷಲ್ಸ್ ಬಿಟ್ಟರೆ ಸೊ ಕರೆಕ್ಟಾಗಿ ಆಗುತ್ತೆ. ಸೊ ಇವಾಗ ನಾನು ಹಾಲನ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಸೊ ನನ್ನ ಮಗ ಇನ್ನೂ ಎದ್ದಿಲ್ಲ, ಅವನು ಎದ್ದೋಳಷ್ಟರಲ್ಲಿ ಹಾಲೆಲ್ಲ ಬಿಸಿ ಮಾಡಿಕೊಂಡು, ಸೊ ನಾನು ಸ್ವಲ್ಪ 1 ಕಪ್ ಕಾಫಿ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು 1 ಕಪ್ ಕಾಫಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಅಲ್ಲಿ ಒಂದು ಕೆಳಗಡೆ ಒಂದು ಸ್ವಲ್ಪ ಹಾಲು ಕೂಡ ಚೆಲ್ತು, ಸೊ ಬೈ ಮಿಸ್ಸಾಗಿ. ಸೊ ಅದನ್ನು ಒರೆಸ್ಕೊಂಡಾದ್ಮೇಲೆ ಹಾಲು ಕೂಡ ಬಿಸಿ ಮಾಡ್ಕೊಂಡಾಯಿತು. ಸೊ ಇವಾಗ ನಾನು ಕೂಡ 1 ಕಪ್ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ಒಂದು 7 o'clock ಆಯಿತು, ನನ್ನ ಮಗ ಕೂಡ ಎದ್ದಿದ್ದಾನೆ, ನೀವು ನೋಡ್ತಾ ಇರ್ಬೋದು, ಎತ್ಕೊತಾ ಅಳ್ತಾ ಇದ್ದ.
ಸೊ ನಮ್ಮ ಮನೆಯವ್ರು ಕೂಡ ಬೇಗನೆ ಬಂದು ನನ್ನ ಮಗನೂ ಕೂಡ ಊಟ ಎಲ್ಲ ಮಾಡಿಸಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಒಂದು 8:30 ಆಗಿತ್ತು. ಸೊ ಎಲ್ಲಿಗಾದ್ರೂ ಹೋಗೋಣ ಬಾ, ಆಚೆ ಹೋಗೋಣ ಬಾ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಬೇಗ ಬಂದಿದ್ರಲ್ವ. ಸೊ ಅದಕ್ಕೋಸ್ಕರ ನಾವು ನಮ್ಮ ಅಂಬಾರಿ ಮೇಲೆ ಹೊರಟಿದ್ವಿ. ಎಲ್ಲಿಗೆ ಅಂತ ನೀವು ನೋಡ್ತಾ ಇರ್ಬೋದು. ಕುತ್ಕೊಂಡ್ವಿ, ನಾನು ನನ್ನ ಮಗ ಹೊರಟ್ವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಗೆಸ್ ಮಾಡಿ ಎಲ್ಲಿ ಹೋಗ್ತಾ ಇರ್ಬೋದು ಅಂತ. ಸೊ ಸುಮ್ಮನೆ ಅಲ್ಲಿ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಮ್ಮನೆ ಹತ್ರನೇ ಇರೋದು. ಸೊ ನಾವಿರೋದು ಯಲಹಂಕ ಹತ್ರನೇ. ಸೊ ಸಂಭ್ರಮ್ ಕಾಲೇಜ್ ಹತ್ರ ನೀವು ನೋಡ್ತಾ ಇರ್ಬೋದು. ಸೊ ಅಲ್ಲಿಂದ ನಾವು ಹೊರಟಿದ್ದು ಡಿ ಮಾರ್ಟ್ಗೆ. ಸೊ ಫೈನಲಿ ನಾವು ಬಂದಿದ್ದು ಡಿ ಮಾರ್ಟ್ಗೆ. ಒಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಸೊ ಅದಕ್ಕೋಸ್ಕರನೇ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಡಿ ಮಾರ್ಟಿಗೆ ಬಂದ್ವಿ. ಸೊ ಬಂದು ನೋಡೋಷ್ಟರಲ್ಲಿ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಓಕೆ ಆಗಿತ್ತು, ಪರವಾಗಿದ್ದಿಲ್ಲ. ಸೊ ಏನು ತೊಗೊಳೋದು ಏನು ಬಿಡೋದು ಅಂತ ನೋಡ್ತಾ ಇದ್ವಿ. ಸೊ ಕಿಚನ್ ಐಟಮ್ಸ್ ಎಲ್ಲ ಒಂದು ಸ್ವಲ್ಪ ರೀಸನಬಲ್ ಪ್ರೈಸಲ್ಲೇ ಇತ್ತು. ನೀವು ನೋಡ್ತಾ ಇರ್ಬೋದು, ನನ್ನ ಮಗನ ಟ್ರಾಲಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದೀನಿ. ಏನು ತೊಗೊಳೋದು ಅಂತ ಸ್ವಲ್ಪ ಕಿಚನ್ ಐಟಮ್ಸ್ ಎಲ್ಲ ಬೇಕಿತ್ತು. ಸ್ವಲ್ಪ ಕಿಚನ್ಗೆ ಅದನ್ನೆಲ್ಲ ನೋಡ್ತಾ ಇದ್ದೆ. ಸೊ ಕ್ಲಿಪ್ಸ್ ಎಲ್ಲ ಒಂದು ಸ್ವಲ್ಪ ತೊಗೊಂಡೆ. ನೀವು ನೋಡ್ತಾ ಇರ್ಬೋದು. ಹಾಗೆ ಮ್ಯಾಟ್ಸು, ಒಂದು ಸ್ವಲ್ಪ ಬೆಡ್ ಸ್ಪ್ರೆಡ್ಸು ಅದನ್ನೆಲ್ಲ ತೊಗೊಂಡಿದ್ದೀನಿ. ಅದಾದಮೇಲೆ ಎಲ್ಲ ಶಾಪಿಂಗು ಮಾಡಾದಮೇಲೆ ನಾವು ಕೌಂಟ್ರಿಗೆ ಬಂದ್ವಿ ಬಿಲ್ಲಿಂಗ್ ಮಾಡಿಸ್ಕೊಳ್ಳೋಕ್ಕಂತ. ಸೊ ಸದ್ಯ ನಾವು ಬರೋಷ್ಟರಲ್ಲಿ ಯಾರೂ ಲೈನಲ್ಲಿ ಇರಲಿಲ್ಲ. ಅದಕ್ಕೋಸ್ಕರನೇ ಖುಷಿ ಆಯಿತು. ಇಲ್ಲಾಂದರೆ ಇಲ್ಲಿ 1 ಅವರ್, ಹಾಫ್ ಆನ್ ಅವರು ಅಷ್ಟೊಂದು ಟೈಮ್ ಬೇಕಾಗುತ್ತೆ ಬಿಲ್ಲಿಂಗ್ ಮಾಡೋದಕ್ಕೆ. ಸೊ ನನ್ನ ಮಗನಿಗೆ ಒಂದಷ್ಟು ಆಟ ಸಾಮಾನು ಕೂಡ ತೊಗೊಂಡ್ವಿ ಅಲ್ಲಿ. ಅವನು ಕೂಡ ಅದು ಬೇಕು ಇದು ಬೇಕು ಅಂತ, ಇವಾಗ ಸ್ವಲ್ಪ ಬೇಡಾಗಿದ್ದಾನೆ, ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾನೆ. ಸೊ ಅದೆಲ್ಲ ತೊಗೊಂಡು ನಾವು ಬಿಲ್ಲಿಂಗ್ ಮಾಡಿಸ್ಕೊತಾ ಇದ್ದೀವಿ. ಬಿಲ್ಲಿಂಗ್ ಕೂಡ ಬೇಗನೆ ಆಯಿತು. ನಾವು ಮನೆಗೆ ಬಂದು ರೀಚ್ ಆಗೋಷ್ಟರಲ್ಲಿ ಒಂದು ಟೈಮ್ ಬಂದು ಒಂದು 10:30 ಆಗೋಗಿತ್ತು. ನಾವು ಹೋಗಿದ್ದು 8:30 ಹಾಗೆ. ಸೊ 8:30 ಹಂಗೆ ಮನೆಗೆ ಬಂದ್ವಿ. ಸೊ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ನಾನು ನನ್ನ ಮಗ ಆಚೆ ಬಂದು ನಿಂತ್ಕೊಂಡಿದ್ವಿ. ಸೊ ನಮ್ಮ ಮನೆಯವ್ರಿಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.